ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ನೋಡಿ ವಿಡಿಯೋನ. ಇಲ್ಲಿ ನಾನು ಸ್ವಲ್ಪ ಶೇಂಗಾ ತೊಗೊಂಡ್ಬಿಟ್ಟು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ತಗೊಬೇಕು. ನೆಕ್ಸ್ಟ್ ಇಲ್ಲಿ ಎಳ್ಳು ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಂಡು ತಗೊಬೇಕು. ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಎಣ್ಣೆ ಸಿಡಿಬಿಡುತ್ತೆ. ಜಸ್ಟ್ ಹಿಂಗೆ ಅಂದೇ ಅದೊಂದು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ತಗೊಂಬಿಡ್ಬೇಕು. ಇದನ್ನು ನೋಡಿ, ಈ ಥರ ಸಿಡಿದಿದ್ದಂಗೆ ಆಫ್ ಮಾಡ್ಕೊಂಡು ತಗೊಂಬಿಡ್ಬೇಕು. ಶುಂಠಿ ಹಾಕ್ತಾಯಿದ್ದೀನಿ ಇಲ್ಲಿ ನನ್ನ ಜಾರಿಗೆ. ನೆಕ್ಸ್ಟು ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ನೆಕ್ಸ್ಟು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಖಾರದ ಪುಡಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಮಸಾಲೆ ಚಕ್ಕೆ, ಮೆಣಸು, ಲವಂಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಇಲ್ಲಿ ಬದನೆಕಾಯಿನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ಫಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಇಲ್ಲಿ ಟೊಮೊಟೊ ಮಿಕ್ಸ್ ಮಾಡಿದ್ದೆ, ಅದಕ್ಕೆ ಟೊಮೊಟೊ ಮತ್ತೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊಬೇಕು. ಈ ಥರ ಒಂದು ಸ್ವಲ್ಪ ಕಲರು ಬ್ರೌನ್ ಕಲರ್ ಥರ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಅದೇ ಎಣ್ಣೆಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದೇ ಎಣ್ಣೆಗೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಅದು ಫ್ರೈ ಮಾಡಿದ್ಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ. ನೆಕ್ಸ್ಟು ಅದು ಏನು ರುಬ್ಕೊಂಡಿದ್ದೀವೋ ಆ ಮಸಾಲೆ ಹಾಕಬೇಕು. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಬಿಟ್ಕೊಳ್ಳೋ ತನಕ. ನೋಡಿ, ಈ ಥರ ಕುದೀತಾ ಇದೆ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಜಾರಲ್ಲಿರೋದೆಲ್ಲ ತಗೊಂಡು ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ರೆಡಿ ಮಾಡ್ಕೊಂಡು ಈಗ ನಾವು ಇದನ್ನ ಬದನೆಕಾಯಿನ ಅದಕ್ಕೆ ಹಾಕಬೇಕು. ಉಪ್ಪು ಟೇಸ್ಟ್ ನೋಡ್ಬೇಕು, ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಬೇಕು. ನಾನು ಇಲ್ಲಿ ಕಮ್ಮಿ ಆಗಿತ್ತು ಅದರಿಂದ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋ ತನಕ ಮುಚ್ಚಿ ಕುದಿಸ್ಬೇಕು.
ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ಸೊ ಇಷ್ಟಾದಮೇಲೆ ಗ್ಯಾಸ್ ಫ್ಲೇಮ ಆಫ್ ಮಾಡಿ ನೋಡಬೇಕು. ಈ ಥರ ಆಗಿರುತ್ತೆ. ಇಷ್ಟು ಎಣ್ಣೆ ಬದನೆಕಾಯಿ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.